ಇಲ್ಲ, ಸಮಸ್ಯೆ ಇದೆ. ಇಲ್ಲಿ ಸಮಸ್ಯೆ ಇದೆ. ತಂಗಿ, ಏನಾಯ್ತು? ಗ್ಲಾಸು ಹಾಲು. ಅಲ್ಲ, ನೀನೇ ಗ್ಲಾಸನ್ನ ಅಷ್ಟೊಂದು ಬಿಗಿಯಾಗಿ ಇಟ್ಕೊಳಕ್ ಹೋದೆ? ಇಲ್ಲ ಮೊರೆ, ನಾನು ಸರಿ, ಮೊದ್ಲೋಗಿ ಕೈ ತೊಳ್ಕೊಂಬ, ನಾನು ಫಸ್ಟ್ ಏಡ್ ಮಾಡ್ತೀನಿ. ಹೋಗು. ಅಯ್ಯೋ, ಅದನ್ನ ನಾನು ಕ್ಲೀನ್ ಮಾಡ್ತೀನಿ, ನೀನು ಹೋಗು. ಗ್ಲಾಸು ಬಿಗಿಯಾಗಿ ಹಿಡ್ದಿರ್ಲಿಲ್ಲ, ಆದರೂ ಒಡೆದು ಹೋಯ್ತು. ಹಾಲು ರಕ್ತ ಆಯ್ತು. ಇದೆಲ್ಲ ನನ್ನ ಭ್ರಮೆನಾ? ಇಲ್ಲ ಇಲ್ಲ, ಇದು ಸತ್ಯ. ಆರತಿ ಅಮ್ಮವರು ಏನಾದರೂ ತಪ್ಪು ಮಾಡಿದಾರಾ? ಚಿರು ಆತ್ಮ ಮನೆ ಒಳಗಡೆ ಬಂದ್ಬಿಟ್ಟಿದ್ಯಾ? ನಿನ್ನ ಹೆಸರೇನು ಅಂದೆ? ಚೈತ್ರ. ಚೈತ್ರ. ಈಗ ಹೇಳು, ಏನ್ ನಡೀತು ಅಂತ. ಸರಿ ಹೇಳ್ಬೇಕು ಅಂಕಲ್, ಅವಾಗ್ಲೇ ಹೇಳಿದ್ನಲ್ಲ. ಒಂದ್ಸಲ ಕೇಳಿಸ್ಕೊಳ್ಳೋದಕ್ಕೆ, ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ನೀನ್ ನಿಜ ಹೇಳ್ತಾ ಇದೀಯೋ ಅಥವಾ ಕತೆ ಹೇಳ್ತಾ ಇದೀಯೋ ಅಂತ ನನಗೆ ಗೊತ್ತಾಗ್ಬೇಕಲ್ಲ. ನಾನು ಸುಳ್ಳು ಹೇಳ್ತಿಲ್ಲ ಅಂಕಲ್, ಚಿರು ನಂಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾನೆ. ಓ ಹೌದಾ? ಹೇಗೆ? ಯಾಕೆ? ಅವನು ಯಾಕೆ ನಿನಗೆ ಡಿಸ್ಟರ್ಬ್ ಮಾಡ್ತಾನೆ? ನನ್ ಕಂಡ್ರೆ ಅವನಿಗೆ ಇಷ್ಟ ಇಲ್ಲ. ನನ್ನ ಡೈರಿಲಿ, ನನ್ನ ಬುಕ್ಸಲ್ಲಿ ಎಲ್ಲಾದ್ರಲ್ಲೂ ಐ ಹೇಟ್ ಚೈತ್ರ ಅಂತ ಬರೀತಾನೆ. ಓ, ಐ ಹೇಟ್ ಯು ಅಂತನಾ? ಆಮೇಲೆ
ನಾನು ಡ್ರಾಯಿಂಗ್ ಬಿಡಿಸಿದ್ರೆ ನಾನು ಅನಿಮಲ್ಸ್ಗೆಲ್ಲ ಕೋಡ್ ಬಿಡಿಸ್ತಾನೆ. ಕೋಡ್ ಬರೀತಾನ? ಕೌಸ್ ಮೇಲೋ ಕೋಣದ ಮೇಲೋ? ಆನೆಗೆ, ಕ್ಯಾಟಿಗೆ. ಓ, ವೆರಿ ಇಂಟ್ರೆಸ್ಟಿಂಗ್. ಆನೆಗೆ, ಬೆಕ್ಕಗೆ, ನಾಯಿಗೆ ಕೋಡು. ಆಮೇಲೆ ಏನ್ ಮಾಡ್ತಾನೆ? ನನ್ನ ಸ್ಕೂಲಿಂದ ಮನೆವರೆಗೂ ನನ್ನನ್ನು ಫಾಲೋ ಮಾಡ್ಕೊಂಡೇ ಬರ್ತಾನೆ. ನನಗೆ ಜೋರ ಗಾಳಿ ಬೀಸೋ ಥರ ಮಾಡ್ತಾನೆ. ನನಗೆ ಉಸಿರು ಕಟ್ಟಂಗೆ ಆಗುತ್ತೆ. ನನಗೆ ಪೆನ್ ಶಬ್ದ ಅಂದರೆ ತುಂಬ ಇರಿಟೇಟು. ಅವ್ನು ಯಾವಾಗ ನೋಡಿದ್ರು ಚಟ್ಪಟ್ ಚಟ್ಪಟ್ ಅಂತಾನೆ ಇರ್ತಾನೆ. ಹೌದಾ? ಯಾವ ಥರ? ಈ ಥರನಾ? ಅಂಕಲ್ ಪ್ಲೀಸ್. ಓಕೆ 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 ಓಕೆ, ಹೆದರ್ಕೋಬೇಡ. ಈಗ ಚಿರು ನೋಡೋದಕ್ಕೆ ಹೇಗಿದ್ದಾನೆ? ನನ್ನ ಕಣ್ಣು ಕಾಣಿಸಲ್ಲ. ಅವನು ನಿನ್ನ ಕಣ್ಣಿಗೆ ಕಾಣಿಸಲ್ಲ. ಫೈನ್. ನಿನಗೆ ಅವನು ಮಾತು ಕೇಳಿಸುತ್ತಾ? ಅವ್ನು ಮಾತಾಡಲ್ಲ. ಪುಟ್ಟ, ಅವನು ನಿನ್ನ ಕಣ್ಣಿಗೆ ಕಾಣಿಸಲ್ಲ, ನಿನ್ನ ಜೊತೆ ಮಾತಾಡಲ್ಲ. ಹಾಗಿರುವಾಗ ಇಷ್ಟೆಲ್ಲ ಅವನೇ ಮಾಡಿದ್ದು ಅಂತ ನೀನು ಹೇಗೆ ಹೇಳ್ತೀಯಾ? ಅವ್ನು ಮೊದಲು ಹೀಗೆ ಮಾಡ್ತಿದ್ದ, ಇವಾಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾನೆ. ಅವ್ನು ನನ್ನ ಜೊತೆಗಿರೋದು ನಂಗೆ ಫೀಲ್ ಆಗುತ್ತೆ ಅಂಕಲ್. ಹಾಗಾದ್ರೆ ಈಗ ಅವನು ನಿನ್ನ ಅಕ್ಕಪಕ್ಕ ಏನಾದರೂ ಇದಾನ? ಕಣ್ಣು ಕಾಣಿಸಲ್ಲ ಅಂತ ಹೇಳಿದ್ನಲ್ಲ. ಕಣ್ಣು ಕಾಣಿಸಲ್ಲ ಅಂದ್ರೆ ಜೊತೆಗಿರ್ತಾನೆ ಅಂತ ಹೇಗೆ ಹೇಳ್ತೀಯಾ? ಅವನಿರುವಾಗ ಶಬ್ದ ಮಾಡ್ತಾ ಇರ್ತಾನೆ. ನಾನು ನಗ್ನಗ್ತಾ ಇರ್ಬೇಕಾದ್ರೆ ಗಾಳಿ ಬೀಸಿ ಜೋರಾಗಿ ಎದುರಿಸ್ತಾನೆ. ಅಕ್ಕಪಕ್ಕ ಇರೋ ವಸ್ತುಗಳನ್ನೆಲ್ಲ ಕೆಳಗೆ ಬೀಳಿಸ್ತಾನೆ. ನಂಗೆ ಅವನು ತುಂಬ ಡಿಸ್ಟರ್ಬ್ ಮಾಡ್ತಾನೆ ಅಂಕಲ್. ಚಿರುಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ. ಅವ್ನು ನಂಗೆ ತುಂಬ ಡಿಸ್ಟರ್ಬ್ ಮಾಡ್ತಾನೆ. ಅಮ್ಮನ ಹೇಟ್ ಮಾಡ್ದಂಗೆ ನನ್ನನ್ನು ಹೇಟ್ ಮಾಡ್ತಾನೆ. ಸೊ ಅವನು ನಿನಗೆ ಹೇಗೆ ಡಿಸ್ಟರ್ಬ್ ಮಾಡಿದ್ರು ನೀನು ಸೈಲೆಂಟಾಗಿ ಇದ್ಬಿಡು. ಅವನು ಪೆನ್ ಶಬ್ದ ಮಾಡಿದ್ರೆ ನೀನು ಕಿವಿ ಮುಚ್ಕೊಂಬಿಡು. ಅಥವಾ ಅವನು ಏನೇ ಮಾಡಿದ್ರು ನೀನು ರಿಯಾಕ್ಟ್ ಮಾಡಬೇಡ. ಆಗ ಅವನು ಏನು ಅಂದ್ಕೋತಾನೆ, ನಾನು ಏನೇ ಡಿಸ್ಟರ್ಬ್ ಮಾಡಿದ್ರು ನಮ್ಮ ಅಕ್ಕ ಡಿಸ್ಟರ್ಬ್ ಆಗ್ತಾ ಇಲ್ವಲ್ಲ ಅಂತ ಅವನೇ ಬೇಜಾರು ಮಾಡಿಕೊಂಡು ಹೊಟ್ಟೋಗ್ತಾನೆ. ಸಿಂಪಲ್. ಎಷ್ಟು ಸಿಂಪಲ್ ಅಲ್ವಾ ಈ ಐಡಿಯಾ? ನಿಜಾನಾ ಅಂಕಲ್? ಬೇಕಾದ್ರೆ ಟ್ರೈ ಮಾಡಿ ನೋಡು. 3 ದಿನದಲ್ಲಿ ಚಿರು ನಿನ್ನಿಂದ ದೂರ ಹೋಗ್ಬಿಡ್ತಾನೆ. ವೇದ, ಚೈತ್ರ ಹೋಗಿ ತುಂಬಾ ಹೊತ್ತಾಯ್ತು. ಇಷ್ಟೊತ್ತಾದ್ರೂ ಹೊರಗಡೆ ಬರಲಿಲ್ಲ. ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ. ಅದಕ್ಕೆ ಕೌನ್ಸಿಲಿಂಗ್ ಅಂದಮೇಲೆ ಪ್ರೀತಿಯಿಂದ ಮಾತಾಡಿ ಅವ್ರ ಮನಸ್ಸಲ್ಲಿರೋ ಭಯನ ಆಚೆ ಹಾಕ್ತಾರೆ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ? ಅಶೋಕ್, ನೀವಾದ್ರೂ ಒಳಗಡೆ ಹೋಗ್ಬೇಕಿತ್ತು. ಆರತಿ, ಡಾಕ್ಟರ್ ಅವಳು ಒಬ್ಳೇ ಇರ್ಬೇಕು ಅಂತ ಅರ್ಥನೇ. ಬರ್ತಾಳೆ, ಇರು. ಏನು? ಯಾರಾದ್ರೂ ಡಿಸ್ಟರ್ಬ್ ಮಾಡ್ತಿದ್ದಾರಾ? ನನಗೂ ನಮ್ಮಮ್ಮ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ. ನಮ್ಮಮ್ಮ ನಂಗೆ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ನಿಮ್ಮಮ್ಮನ? ನಿಮ್ಮಮ್ಮಂಗೆ ನಿಮ್ ಕಂಡ್ರೆ ತುಂಬಾ ಇಷ್ಟನಾ? ತುಂಬಾ ಇಷ್ಟ. ಇವಾಗ ನಿನ್ ಜೊತೆ ಬಂದಿದ್ದಾರಾ? ಜೊತೆಗೆ ಇದ್ದಾರೆ, ಆದ್ರೆ ಯಾರ ಕಣ್ಗೂ ಕಾಣಿಸಲ್ಲ. ಯಾಕೆ? ಯಾಕೆಂದ್ರೆ ವರ್ಷೋತಾಗಿದ್ದಾರೆ, ದೇವ್ರ ಹತ್ರ ಹೋಗಿದ್ದಾರೆ. ದೇವ್ರ ಹತ್ರ ಹೋದವರು ವಾಪಸ್ ಬಂದಿದ್ದಾರಾ? ಹಾಗಾದ್ರೆ ನನ್ನ ತಮ್ಮನ ತರ ನಿಮ್ಮ ಅಮ್ಮನೂ ಇದ್ದಾರಾ? ನಿನ್ ತಮ್ಮನ? ಅವನು ನನ್ನ ಡಿಸ್ಟರ್ಬ್ ಮಾಡ್ತಾನೆ. ಹಾಗಾದ್ರೆ ಅವನು ಇಲ್ಲಿದ್ದಾನಾ? ಇಲ್ಲ, ನನ್ನ ತಮ್ಮ ಇಲ್ಲಿಗೆ ಬಂದಿಲ್ಲ. ನಿಮ್ಮಮ್ಮ ಇಲ್ಲಿಗೆ ಬಂದಿದ್ದಾರಾ? ಇಲ್ಲೇ ಇದ್ದಾರೆ. ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಸುಮ್ಮನೆ ಕೂತ್ಕೊಂಡ್ರೆ ಕೂತ್ಕೊಳ್ಳಲ್ಲ. ಹೆದರ್ಕೊಂಬೇಡ, ನಮ್ಮಮ್ಮ ನಿಂಗೇನು ಮಾಡಲ್ಲ. ನಿಮ್ಮಮ್ಮ ನಿನ್ನನ್ನು ಇಷ್ಟಪಡ್ತಾ ಇದ್ರು ನಿನ್ನನ್ನು ಯಾಕೆ ಡಿಸ್ಟರ್ಬ್ ಮಾಡ್ತಾರೆ? ಅವ್ರಿಗೆ ನಂಗೆ ಬಿಟ್ಟಿರಕ್ಕಾಗಲ್ವಂತೆ, ಅದಕ್ಕೆ ವಾಪಸ್ ಬಂದಿದ್ದಾರೆ. ನಾನು ಸ್ಕೂಲ್ಗೆ ಹೋದ್ರು ಬರ್ತಾರೆ, ಆಟ ಆಡಕ್ಕೆ ಹೋದ್ರು ಬರ್ತಾರೆ, ತುಂಬಾ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಮತ್ತೆ ಇದನ್ನೆಲ್ಲ ನಿಮ್ಮ ಪಪ್ಪಂಗೆ ಹೇಳಿಲ್ವಾ? ಪಪ್ಪನ್ಗೆ ಹೇಳ್ದೆ, ಅದೆಲ್ಲ ನಿಮ್ ಭ್ರಮೆ ಅಂತಾರೆ. ಫ್ರೆಂಡ್ಸ್ ಎಲ್ಲ ನನಗೆ ಹುಚ್ಚ ಅಂತ ಕರೀತಾರೆ. ಈಗ ನಮ್ಮಪ್ಪನೂ ನನಗೆ ಹುಚ್ಚ ಅಂತಾರೆ.
ಅದಕ್ಕೆ ಅಮ್ಮ ಇರೋದು ಯಾರಿಗೂ ಹೇಳ್ಬಾರ್ದು ಅನ್ಕೊಂತೀನಿ. ಮತ್ತೆ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಹೇಳ್ಬಾರ್ದು ಅನ್ಕೊಂತೀನಿ. ಅಮ್ಮ ತುಂಬ ಡಿಸ್ಟರ್ಬ್ ಮಾಡಿದಾಗ ಪಪ್ಪನ ಹತ್ರ ಹೇಳ್ಕೊತೀನಿ. ನಮ್ಮ ಪಪ್ಪ ಇಲ್ಲಿ ಕರ್ಕೊಂಬಂದು ಡಾಕ್ಟರ್ ಹತ್ರ ಕೂಡಿಸ್ತಾರೆ. ಅದಕ್ಕೆ ಅವ್ರೇನು ಹೇಳ್ತಾರೆ? ನಿಮ್ಮಮ್ಮ ಡಿಸ್ಟರ್ಬ್ ಮಾಡಿದ್ರೆ ಯಾಕೆ ಮಾಡಬೇಡ, ಸುಮ್ಮನಿರು ಅಂತಾರೆ. ನೀನು ಸುಮ್ಮನೆ ಇದ್ಯಾ? ನಿಮ್ಮಮ್ಮ ಹೊರಟೋಗ್ಲಿಲ್ವಾ? ಅಮ್ಮ ನೀನು ಸುಮ್ಮನೆ ಇರ್ತೀಯ ಅಲ್ವೋ? ಅಮ್ಮ ಡಿಸ್ಟರ್ಬ್ ಮಾಡಬೇಡ, ಫ್ರೆಂಡ್ ಜೊತೆ ಮಾತಾಡ್ತೀನಿ, ಸ್ವಲ್ಪ ಸುಮ್ಮನೆ ಇರು. ಏನಾಯ್ತು? ನಿಮ್ಮಮ್ಮ ಹೊರಟೋದ್ರ ಅಂತ ಕೇಳ್ದಲ್ಲ, ಅದಕ್ಕೆ ಅಮ್ಮನ ಕೋಪ ಬಂತು. ಕೋಪನಾ? ಅಮ್ಮ ಸುಮ್ಮನೆ ಇರ್ತೀಯಾ? ನೋಡು, ಈ ಫ್ರೆಂಡು ದೂರ ಹೊರಟೋದ್ಲು. ಹೋಗು, ನಾನು ನಿನ್ನ ಜೊತೆ ಮಾತಾಡಲ್ಲ. ಇಲ್ಲ ಡಾಕ್ಟರ್, ಪ್ರತಿ ಸರಿ ಅವಳ ಹಾಗೆ ಹೇಳ್ದಾಗ್ಲೂ ದೇವ್ರ ಹತ್ರ ಹೋದವರು ಯಾವತ್ತೂ ವಾಪಸ್ ಬರಲ್ಲ ಅಂತಾನೆ ಹೇಳ್ತೀನಿ. ಅವಳಿಗೆ ತಮ್ಮ ಅಂದರೆ ತುಂಬ ಪ್ರೀತಿ. ನೀನು ಅವಳನ್ನ ಮಿಸ್ ಮಾಡ್ಕೊಳ್ತಿರೋದ್ರಿಂದನೇ ನಿನಗೆ ಹೀಗಾಗ್ತಿದೆ ಅಂತ ನಾನು ಅವಳಿಗೆ ಅರ್ಥ ಮಾಡಿಸಿ ಟ್ರೈ ಮಾಡ್ತಾನೆ ಇದ್ದೀನಿ ಡಾಕ್ಟರ್. ಎಕ್ಸಾಕ್ಟ್ಲಿ ಅದೇ ಇಲ್ಲಿ ಆಗ್ತಾ ಇರೋದು. ಚೈತ್ರ ತಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾಳೆ. ತನ್ನ ತಮ್ಮನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದವಳಿಗೆ ಅವನಿಂದ ದೂರ ಇರೋದು ತುಂಬ ಕಷ್ಟ ಆಗ್ತಾ ಇದೆ. ಅದು ಅಲ್ಲದೆ ತಮ್ಮ ಅಮ್ಮನ್ನ ದ್ವೇಷಿಸ್ತಾ ಇದ್ದಿದ್ದು, ಅಕ್ಕನ ಮಾತ್ರ ಅಮ್ಮ ಪ್ರೀತಿಸ್ತಾಳೆ, ತನ್ನ ಪ್ರೀತಿಸಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಿದ್ದು ಅವಳ ಮೇಲೆ ಗಾಢವಾದ ಪರಿಣಾಮ ಬೀರಿದೆ. ಚಿರು ತನ್ನನ್ನು ಹೇಟ್ ಮಾಡ್ತಾನೆ ಅನ್ನೋ ಕಲ್ಪನೆ ಅವಳ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ಚಿರು ಐ ಹೇಟ್ ಯು ಅಂತ ಹೇಳ್ತಾ ಇರ್ತಾನೆ ಅಂತ ಅವಳು ಯಾವಾಗಲೂ ಕಲ್ಪನೆ ಮಾಡ್ಕೋತಾ ಇರ್ತಾಳೆ. ತನಗೆ ಅರಿವಿಲ್ದೇನೆ ಐ ಹೇಟ್ ಯು ಅಂತ ಪುಸ್ತಕದಲ್ಲಿ ಬರೆದು ಅದನ್ನೇ ಚಿರು ಬರೆದಿದ್ದಾನೆ ಅಂತ ಫೀಲ್ ಮಾಡ್ಕೋತಾ ಇದ್ದಾಳೆ. ಒಂದು ಕಡೆ ತಮ್ಮನ್ನು ಕಳ್ಕೊಂಡಿರೋ ನೋವು, ಇನ್ನೊಂದು ಕಡೆ ತಮ್ಮ ತನ್ನನ್ನು ಹೇಟ್ ಮಾಡ್ತಾ ಇದ್ದಾನೆ ಅನ್ನೋ ಫೀಲಿಂಗು, ಎರಡೂ ಸೇರಿಕೊಂಡು ಅವಳ ಮನಸ್ಸನ್ನು ಹಾಳು ಮಾಡ್ತಾ ಇದೆ. ಡಾಕ್ಟರ್, ಇದು ಹೀಗೆ ಕಂಟಿನ್ಯೂ ಆದರೆ ಕಷ್ಟ ಆಗುತ್ತಲ್ವಾ? ಮುಂದುವರಿಯೋದಕ್ಕೆ ನಾನು ಬಿಡಲ್ವಲ್ಲ, ಅದಕ್ಕೆ ಈಗಲೇ ಫುಲ್ ಸ್ಟಾಪ್ ಹಾಕ್ತೀನಿ. ಅಂದರೆ ನಮ್ಮ ಚೈತು ಹುಷಾರಾಗ್ಕೊಳ್ಳಲ್ವಾ ಡಾಕ್ಟರ್? 100%. ನಾನು ಇರೋದೇ ಅದಕ್ಕೋಸ್ಕರ. ನೀನ್ ನಿಜ ಹೇಳ್ತಿದ್ಯಾ ತಾನೆ? ನಿಮ್ಮಮ್ಮ ನಿನ್ ಜೊತೆಗೆ ಇದ್ದಾರಾ? ನಿಂಗೆ ನಾನು ಹುಚ್ಚುನ್ ತರನೇ ಕಾಣಿಸ್ತೀನಾ? ಹಾಗಲ್ಲ, ನನ್ನ ಕಣ್ಣಿಗೆ ಯಾರು ಕಾಣ್ತಾ ಇಲ್ವಲ್ಲ, ಅದಕ್ಕೆ ಕೇಳ್ದೆ. ನಾನು ಅವಾಗ್ಲೇ ಹೇಳಲ್ಲ ನಮ್ಮಮ್ಮ ಯಾರ ಕಣ್ಣಿಗೂ ಕಾಣಲ್ಲ ಅಂತ. ನಿಂಗೆ ನಂಬಿಕೆ ಇಲ್ಲ ತಾನೆ? ಈಗ ನೋಡು. ಏನ್ ಮಾಡ್ತಿದ್ಯಾ? ಅಮ್ಮ ತಲೆ ಬಾಚು. ಈಗಾರು ಗೊತ್ತಾಯ್ತಾ ನಮ್ಮಮ್ಮ ಇದ್ದಾರೆ ಅಂತ? ಯಾಕೆ ಇರ್ಕೊಂಡೆ? ಬಾ, ನಮ್ಮಮ್ಮ ಏನು ಮಾಡಲ್ಲ, ಬಾ. ಚೈತು, ನಿನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನ್ ಹುಷಾರಾಗಿದ್ಯಂತೆ. ಒಂದಷ್ಟು ಮಾತ್ರೆಗಳು ಕೊಟ್ಟಿದ್ದಾರೆ, ಅದನ್ನ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಬಾ ಹೋಗೋಣ. ಅಮ್ಮೋರೆ, ಏನ್ ಮಾತಂಗಿ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳು. ಇಲ್ಲಿ ಬೇಡ, ಹೊರಗಡೆ ಬನ್ನಿ. ಅಲ್ಲ, ಇಲ್ಲೇ ಹೇಳ್ಬೋದಲ್ಲ. ಬನ್ನಿ ಮೋರೆ. ಮಾತಂಗಿ, ಯಾಕೆ? ಒಳಗಡೆನೆ ಮಾತಾಡ್ಬೋದಿತ್ತಲ್ಲ, ಏನ್ ವಿಷಯ? ಯಾಕೆ ಹೇಗೆ ಮಾಡಿದ್ರಿ ಅಮ್ಮೋರೆ? ನಾನೇನ್ ಮಾಡಿದೆ ಮಾತಂಗಿ?
ನೀವು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀರ. ಅಲ್ಲ, ಯಾವ ತಪ್ಪು? ಏನು ತಪ್ಪು? ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿಲ್ವಾ? ಅಮ್ಮೋರೆ, ಮನೆ ಒಳಗಡೆ ಓ ಮೈ ಗಾಡ್, ಸಾರಿ, ಐ ಆಮ್ ಸೋ ಸಾರಿ. ನಾನು ಬೇಕು ಅಂತ ಬೀಳಿಸ್ತಿಲ್ಲ. ದೇವ್ರ ದೊಡ್ಡವನು ಮಾತಂಗಿ, ಸದ್ಯ ನಿನಗೇನು ಆಗ್ಲಿಲ್ವಲ್ಲ? ಆರ್ತಿ, ಮಾತಂಗಿ, ಐ ಆಮ್ ಸೋ ಸಾರಿ. ನಾನು ಬೇಕು ಅಂತ ಈ ಕೆಲಸ ಮಾಡಲಿಲ್ಲ. ಯಾರೋ ಬಂದು ಹಿಂದ್ಗಡೆಯಿಂದ ಪುಷ್ ಮಾಡ್ದಂಗೆ ಆಯಿತು. ಅದಕ್ಕೆ ಪಾಟನ್ನು ಬಿಟ್ಬಿಟ್ಟೆ. ಐ ಆಮ್ ಸೋ ಸಾರಿ. ಪರವಾಗಿಲ್ಲ, ಅದಕ್ಕೆ ಆಕಸ್ಮಿಕವಾಗಿ ಆಗಿರೋದು. ಸದ್ಯ ಏನೂ ಅನಾಹುತ ಆಗ್ಲಿಲ್ವಲ್ಲ? ಮಾತಂಗಿ, ಏನು ತಿಳ್ಕೊಬೇಡ. ಐ ಆಮ್ ಸೋ ಸಾರಿ. ನಡಿ ಹೋಗೋಣ.